ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನ ತಿರುಚಿ ಕ್ಷೇತ್ರಕ್ಕೆ ವಿಜಯ್ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ತಿರುಚಿಯಲ್ಲಿ 53,715 ಮತಗಳ ಅಂತರದಿಂದ ದಳಪತಿ ಗೆದ್ದಿದ್ರು. ಪೆರಂಬೂರು ಕ್ಷೇತ್ರವನ್ನ ಉಳಿಸಿಕೊಂಡಿದ್ದಾರೆ ದಳಪತಿ ವಿಜಯ್. ಸೊ 2 ಕ್ಷೇತ್ರಗಳನ್ನ ಗೆದ್ದು ಬೀಗಿದ್ರು ವಿಜಯ್ ಅವರು. ಸೊ ಟೋಟಲ್ ಆಗಿ 108 ಕ್ಷೇತ್ರಗಳಿದ್ವು. ಟಿವಿಕೆ 108 ಕ್ಷೇತ್ರಗಳನ್ನ ಗೆದ್ದು ಬೀಗಿತ್ತು. ಅದರಲ್ಲಿ ಈಗ 1 ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ದಳಪತಿ ವಿಜಯ್. ಸೊ ಹಾಗಾದ್ರೆ ತಿರುಚಿ ಕ್ಷೇತ್ರದಿಂದ ಯಾರು ಗೆಲ್ತಾರೆ, ಯಾರು ಈಗ ಸ್ಪರ್ಧೆ ಮಾಡ್ತಾರೆ ನೆಕ್ಸ್ಟ್, ಇದು ಈಗಿರುವಂತ ಪ್ರಶ್ನೆ. ನಟಿ ತ್ರಿಷಾ ಅವರ ಹೆಸರು ಕೇಳಿ ಬರ್ತಾ ಇದೆ. 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದಕ್ಕೆ 1 ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ತಿರುಚಿಯಲ್ಲಿ ಟಿವಿಕೆಯಿಂದ ಸ್ಪರ್ಧಿಸ್ತಾರ ಹಾಗಾದ್ರೆ ನಟಿ ತ್ರಿಷಾ? ಸಿಎಂ ವಿಜಯ್ ಆಪ್ತ ಗೆಳತಿ ತ್ರಿಷಾಗೆ ಸಿಗುತ್ತಾ ಟಿವಿಕೆ ಟಿಕೆಟ್? ಬೈ ಎಲೆಕ್ಷನ್ ನಲ್ಲಿ ನಟಿ ತ್ರಿಷಾ ಸ್ಪರ್ಧೆ ಮಾಡೋ ಬಗ್ಗೆ ಚರ್ಚೆ ನಡೀತಾ ಇದೆ. ವಿಜಯ್ ರಾಜೀನಾಮೆ ನೀಡುವ ಕ್ಷೇತ್ರದಿಂದ ತ್ರಿಷಾ ಸ್ಪರ್ಧೆಗೆ ಒಲವು. ತಮಿಳುನಾಡು ರಾಜಕೀಯದಲ್ಲಿ ಹೊಸ ಸಂಚಲನ ಆರಂಭ ಆಗಿದೆ. ಈಗ ಇವತ್ತು ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಂತ ಸಂದರ್ಭದಲ್ಲಿ ಆ ಕಾರ್ಯಕ್ರಮದಲ್ಲಿ ಹೈಲೈಟ್ ಆಗಿ ಕಂಡು ಬಂದಿದ್ದು ತ್ರಿಷಾ ಅವರು. ಎಲ್ಲ ಕ್ಯಾಮರಾಗಳು ಅವರ ಮೇಲೆ ಫೋಕಸ್ ಮಾಡ್ತಾ ಇದ್ರು. ಯಾಕೆ ಅಂತ ಅಂದ್ರೆ ಜನರಿಗೆ ಗೊತ್ತು. ಇದೆಲ್ಲದರ ಜೊತೆಗೆ ಈಗ ತಿರುಚಿ ಕ್ಷೇತ್ರಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ವಿಜಯ್ ಅವರು. ಸೊ ಹಾಗಾಗಿ ಅಲ್ಲಿ ಮತ್ತೊಂದು ಬಾರಿ ಚುನಾವಣೆ ನಡೆಯುತ್ತೆ. ಸೊ ಆ ಚುನಾವಣೆಗೆ ಟಿವಿಕೆ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆ. ಸೊ ಒಂದ್ ಕಡೆ ಅಲ್ಲಿನ ಒಬ್ಬ ಮಾಜಿ IAS ಅಧಿಕಾರಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮತ್ತು ಬಹಳ ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತಹ ಹೆಸರು ಸಿಎಂ ವಿಜಯ್ ಆಪ್ತ ಗೆಳತಿ ತ್ರಿಷಾ ಅವರ ಹೆಸರು. ತ್ರಿಷಾ ಅವರಿಗೆ ಸಿಗುತ್ತಾ ಹಾಗಾದ್ರೆ ಟಿವಿಕೆ ಟಿಕೆಟ್ ಅನ್ನೋ ಪ್ರಶ್ನೆ ಇದೆ. ಬೈ ಎಲೆಕ್ಷನ್ ನಲ್ಲಿ ನಟಿ ತ್ರಿಷಾ ಸ್ಪರ್ಧೆ ಮಾಡೋ ಬಗ್ಗೆ ಚರ್ಚೆಯೂ ಕೂಡ ನಡೀತಾ ಇದೆಯಂತೆ. ವಿಜಯ್ ರಾಜೀನಾಮೆ ನೀಡುವ ಕ್ಷೇತ್ರದಿಂದ ತ್ರಿಷಾ ಸ್ಪರ್ಧೆಗೆ ಒಲವು.